ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ಐಸಿಎಸ್ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ ಐಐಟಿ, ಜೆಇಇ ಹಾಗೂ ನೀಟ್ ಕೋರ್ಸ್ಗಳು, ಪಿಸಿಎಂಬಿ, ಪಿಸಿಎಂಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ, ಐಐಟಿ, ನೀಟ್, ಒಲಿಂಪಿಯಾಡ್, ಎನ್ಟಿಎಸಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು. 11ನೇ ಮತ್ತು 12ನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇಇ, ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು. ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ, ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು. ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು, ಪಾರದರ್ಶಕತೆಯಿಂದ ಕೂಡಿದ ಉತ್ತಮ ಆಡಳಿತ ಮಂಡಳಿಯನ್ನ ಹೊಂದಿದ ಕಾಲೇಜು ನಮ್ಮದಾಗಿದೆ. ಸ್ಪೀಡೋಮೀಟರ್ ಅಳವಡಿಕೆಯ ವಾಹನದ ವ್ಯವಸ್ಥೆ, Welcome to our IQ family. Research to realize your dreams. ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು, ಗಂಗಾವತಿ ರಸ್ತೆ, ಹೊಸಳ್ಳಿ ಕ್ರಾಸ್, ಸಿಂಧನೂರು. ಭಾರತದ ಸಾರ್ವತ್ರಿಕ ಚುನಾವಣೆ 2024ರ ಈ ಒಂದು ಲೋಕಸಭೆ ಚುನಾವಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಪ್ರಚಾರದ ಕಾರ್ಯ ಬಹಳ ಭರದಿಂದ ಸಾಗಿರುವಂಥದ್ದು. ದಕ್ಷಿಣ ಕರ್ನಾಟಕದ 14 ಸ್ಥಾನಗಳ ಚುನಾವಣೆ ಈಗಾಗಲೇ ಮುಗಿದಿದ್ದು, ಇನ್ನುಳಿದ 14 ಸ್ಥಾನಗಳ ಉತ್ತರ ಕರ್ನಾಟಕ ಭಾಗದ ಚುನಾವಣೆಗಳಿಗೆ ಕರ್ನಾಟಕ ರಾಜ್ಯದ ರಾಜಕೀಯ ಮುಖಂಡರೆಲ್ಲರೂ ಕೂಡ ಉತ್ತರ ಕರ್ನಾಟಕಕ್ಕೆ ಧಾವಿಸುತ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಸಿಂಧನೂರಿಗೂ ಕೂಡ ನಾಳೆ ದಿವಸ ಕೇಂದ್ರ ಸಚಿವರಾಗಿರ್ತಕ್ಕಂಥ ಠಾಕೂರ್ ಅವರು ಕೂಡ ನಾಳೆ ಮಧ್ಯಾಹ್ನ 11 ಗಂಟೆಗೆ ಸಿಂಧನೂರಿಗೆ ಆಗಮಿಸಿ ನೇರವಾಗಿ RH ಕ್ಯಾಂಪ್ಗಳಿಗೆ, ಪುನರ್ವಸತಿ ಕ್ಯಾಂಪ್ಗಳಿಗೆ ಭೇಟಿ ಕೊಡೋದ್ರ ಮೂಲಕ ಅಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರಚಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಸಿಂಧನೂರಿಗೆ ನಾಳೆ ದಿವಸ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ JDS ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಲಿದ್ದಾರೆ. ಮತ್ತು ಅದಾದಮೇಲೆ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರು ಕೂಡ ಸಿಂಧನೂರಿಗೆ ಆಗಮಿಸಲಿದ್ದಾರೆ. ಅವರ ಒಂದು ಕಾರ್ಯಕ್ರಮಗಳು ಇನ್ನು ನಾವು ನಿಗದಿ ಮಾಡಬೇಕಾಗಿದೆ. ಇವತ್ತು ನಾವು ನಿಗದಿ ಮಾಡಿದ ನಂತರ ಈ ಕಾರ್ಯಕ್ರಮಗಳು ಆಗ್ತವೆ ಅಂತನ್ನೋದು ನನಗೂ ಸಂಪೂರ್ಣ ವಿವರ ಇಲ್ಲ. ಅವರಿಗೆ ಕಾರ್ಯಕ್ರಮ ಮಾಡೋದ್ರ ಮೂಲಕ ಅವರು ಬಸ್ಸಿಗೆ ತೆರಳುತ್ತಾರೆ ಅಂತಕ್ಕಂಥದ್ದು ನನಗಿರುವಂಥ ಮಾಹಿತಿ. ಅವ್ರ ಜೊತೆಯಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕ್ಯಾಂತ್ರ ಅವರು ಕೂಡ ಜೊತೆಗಿರ್ತಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗಿರ್ತೇವೆ. ಈ ರೀತಿ ಭಾಳ ತುರುಸಿನ ಒಂದು ಪ್ರಚಾರದ ಕಾರ್ಯ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹದ್ದು ನನಗಿರುವಂಥ ಮಾಹಿತಿ. ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಈಗಾಗಲೇ ನಾವು ಭಾರತೀಯ ಜನತಾ ಪಕ್ಷದ ಸಿಂಧನೂರು ತಾಲೂಕಿನ ಎಲ್ಲ ಕಾರ್ಯಕರ್ತರು, ನಾನಾಗಿರ್ಬೋದು, ಕರಿಯಪ್ಪ ಆಗಿರ್ಬೋದು, ನಮ್ಮ ದೊಡ್ಡ ಬಸವರಾಜ್ ಆಗಿರ್ಬೋದು, ಮಂಡಳದ ಅಧ್ಯಕ್ಷರುಗಳಾಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರುವಂಥ JDS ಮುಖಂಡರಾಗಿರ್ತಕ್ಕಂಥ ನಾಡಗೌಡರು, ಬಸವರಾಜ ನಾಡಗೌಡರು, ಅವ್ರ ಕುಟುಂಬದವರು ಎಲ್ಲರೂ ಕೂಡ ಜೊತೆಯಾಗಿ ನಾವು ಪ್ರಚಾರ ಕಾರ್ಯವನ್ನು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಒಂದು ಸುತ್ತು ಮುಗಿಸಿದ್ದು, 2ನೇ ಸುತ್ತು ಪ್ರಚಾರ ಕಾರ್ಯವನ್ನು ನಾವೀಗ ಪ್ರಾರಂಭಿಸಿರ್ತಕ್ಕಂಥದ್ದು. ಮತ್ತು ಅದಲ್ಲದೆ ಸಿಂಧನೂರು ನಗರದಲ್ಲಿ ನಮ್ಮ ಮಂಡಳಿ ನಗರ ಮಂಡಳಿ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅನೇಕ ರಾಜಶೇಖರ್ ಇರ್ಬೋದು, ನಮ್ಮ ನಿರ್ಪಾಲಪ್ಪ ಮಾಜಿ ಅಧ್ಯಕ್ಷರಿರ್ಬೋದು, ಇವರೆಲ್ಲರೂ ಸೇರಿ ಮನೆ ಮನೆಗೆ ಪ್ರಚಾರ ಕಾರ್ಯವನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ. ನಾಳೆ ಸಂಪೂರ್ಣವಾಗಿ ಸಿಂಧನೂರು ನಗರ ಮುಗಿತೈತೆ ಅಂತಕ್ಕಂಥ ಮಾಹಿತಿ ನಮಗಿರ್ತಕ್ಕಂಥದ್ದು. ಹಾಗಾಗಿ ಭಾಳ ತುರುಸಿನ ಒಂದು ಪ್ರಚಾರ, ಬಟ್ ವ್ಯವಸ್ಥಿತವಾದಂಥ ಒಂದು ಪ್ರಚಾರ ಕಾರ್ಯ ನಮ್ಮ ಸಿಂಧನೂರಿನ
ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಅತಿ ಹೆಚ್ಚಿನ ಒಂದು ಬಹುಮತವನ್ನು ನಾವು ಸಿಂಧನೂರು ನಗರ, ಸಿಂಧನೂರು ಕ್ಷೇತ್ರ ಕೊಡೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಒಂದು ಭರವಸೆ ನಮಗೆ ಇವತ್ತು ಕಂಡು ಬರ್ತಾ ಇದೆ. ಇದು ಈ ಒಂದು ಚುನಾವಣೆ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ ಮತ್ತು ವಿಶೇಷ ಚುನಾವಣೆ ಅಂತೇಳಿ ನಾವು ಹೇಳಕ್ಕೆ ಬಯಸ್ತೀವಿ. 18ನೇ ಲೋಕಸಭಾ ಚುನಾವಣೆ, ಇದುವರೆಗೂ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಗಳಿಗೂ ಈ 18ನೇ ಲೋಕಸಭಾ ಚುನಾವಣೆಗಳು ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ ಅನ್ನುವಂಥದ್ದು. ಇವತ್ತು 10 ವರ್ಷದ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಕಂಡಿರ್ಬೋದು. ಕಾಶ್ಮೀರದ ಆರ್ಟಿಕಲ್ 371 ತೆಗೆದುಹಾಕಿರ್ತಕ್ಕಂಥ ವಿಚಾರ ಇರ್ಬೋದು, 500 ವರ್ಷದ ಬೇಡಿಕೆ ಇದ್ದಂಥ ರಾಮ ಮಂದಿರ ನಿರ್ಮಾಣದ ವಿಚಾರಗಳಿರ್ಬೋದು, ಈ ದೇಶಕ್ಕೆ ಅನೇಕ ಕೊಡುಗೆ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು, ಮತ್ತು ಜಗತ್ತು ಮೆಚ್ಚುವ ರೀತಿಯಲ್ಲಿ ಆಡಳಿತ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಜಗತ್ತಿನ ಎಲ್ಲ ದೇಶಗಳ ಜೊತೆಯಲ್ಲೂ ಕೂಡ ಮಿತ್ರತ್ವ ಭಾವನೆ ಮತ್ತು ಭಾತೃತ್ವದ ಭಾವನೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಆಡಳಿತದ ಕುರಿತಿರ್ಬೋದು, ಇವೆಲ್ಲ ವಿಚಾರಗಳನ್ನು ಒಳಗೊಂಡಂಥ ಸಂದರ್ಭದಲ್ಲಿ ಮುಂದಿನ ಆಡಳಿತ ಯಾವ ರೀತಿ ಇರಬಹುದು ಅನ್ನುವಂಥದ್ದು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಮುಂದಿನ ಬೆಳವಣಿಗೆಗಳಿರಬಹುದು ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಅನ್ನುವಂಥದ್ದು. ಅವರೇ ಹೇಳಿದಂತೆ ನನ್ನ 10 ವರ್ಷದ ಆಡಳಿತ ಟ್ರೇಲರ್, ಒಂದು ಸಿನಿಮಾದ ಟ್ರೇಲರ್ ಇದ್ದ ರೀತಿ ಮುಂದಿನ ದಿನಮಾನಗಳಲ್ಲಿ ನನ್ನ ಸಂಪೂರ್ಣ ಚಿತ್ರಣವನ್ನು ತೋರಿಸ್ತೇನೆ ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಅವರು ಇವತ್ತು ಚುನಾವಣೆಗಳಿರ್ತಕ್ಕಂಥದ್ದು. ಅವರ ಗುರಿ, ಭಾರತೀಯ ಜನತಾ ಪಕ್ಷದ ಗುರಿ ಏನಿದೆ, ಭಾರತ ಒಂದೇ, ಭಾಷೆ ಯಾವುದೇ ಇರ್ಬೋದು, ಧರ್ಮ ಯಾವುದೇ ಇರ್ಬೋದು, ನಾವು ಯಾವುದೇ ರಾಜ್ಯದಲ್ಲಿ ವಾಸ ಮಾಡ್ತಿರ್ಬೋದು, ಆದರೆ ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಒಂದಾಗಬೇಕಾಗಿರ್ತಕ್ಕಂಥದ್ದು, ನಮ್ಮೆಲ್ಲ ವಿಚಾರಗಳು, ಆಡಳಿತ ಒಂದೇ ರೀತಿಯಾಗಿರಬೇಕಾಗಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಬದುಕುವಂಥ ಎಲ್ಲ ಧರ್ಮದವರಿಗೂ ಕೂಡ ಒಂದೇ ಕಾನೂನನ್ನು ಮಾಡಬೇಕು ಅನ್ನುವಂಥ ಗುರಿಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ಅವರ ಗುರಿ ಏನಿದೆ, ಅವರ ವಿಚಾರಗಳೇನಿದ್ದಾವೆ, ನಾವು ಕರ್ನಾಟಕ ರಾಜ್ಯ, ಉತ್ತರ ಪ್ರದೇಶ, ಬಿಹಾರ, ಆಂಧ್ರ ರಾಜ್ಯಗಳು ಬೇರೆ ಇರ್ಬೋದು, ನಾವೆಲ್ಲರೂ ಭಾರತೀಯರು, ನಮ್ಮ ಮನಸ್ಸುಗಳು ಒಂದೇ, ನಮ್ಮ ಧರ್ಮ ಒಂದೇ ಅನ್ನುವಂಥ ವಿಚಾರಕ್ಕೆ ನಾವೆಲ್ಲರೂ ಕೂಡ ಬರುವ ರೀತಿಯ ಆಡಳಿತವನ್ನು, ಆ ರೀತಿಯ ಒಂದು ಬದಲಾವಣೆಯನ್ನು ಈ ದೇಶದಲ್ಲಿ ತರಬೇಕು ಅನ್ನುವಂಥ ಗುರಿಯನ್ನು ನರೇಂದ್ರ ಮೋದಿಯವರು ಇಟ್ಕೊಂಡಿರುವಂಥ ವಿಚಾರ ಏನಿದೆ, ಅದು ಮುಂದಿನ ಆಡಳಿತದ ಸಂದರ್ಭದಲ್ಲಿ ಅಥವಾ ಮುಂದಿನ ಅವಧಿಯಲ್ಲಿ ಅವೆಲ್ಲವೂ ಕೂಡ ಜಾರಿಗೆ ಬರುವಂಥ ಅಂದಾಜುಗಳು ಜಾರಿಗೆ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ನಮಗೆ ಒಂದು ಕಂಡು ಬರುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಅಂಥ ಒಂದು ಮಹತ್ತರವಾದ ಬದಲಾವಣೆಯನ್ನು ಈ ದೇಶದಲ್ಲಿ ತರುವಂಥ ನಿರೀಕ್ಷೆಯ ಚುನಾವಣೆ ಈ ಒಂದು ಚುನಾವಣೆ. ಜೊತೆಯಲ್ಲಿ ಜಗತ್ತಿನಲ್ಲೇ ಗುರುಸ್ಥಾನಕ್ಕೆ ಈ ದೇಶವನ್ನು ತೆಗೆದುಕೊಂಡು ಹೋಗಬೇಕು, ಜಗತ್ತಿನ ನಂಬರ್ 1 ದೇಶವನ್ನಾಗಿ ಮಾಡಬೇಕು. ಬರೀ ಧಾರ್ಮಿಕವಾಗಿ ವಿಚಾರ ಅಲ್ಲ, ಆರ್ಥಿಕವಾಗಿ ಮತ್ತು ಶಕ್ತಿಯುತವಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಭಾರತವನ್ನು ಸಶಕ್ತ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಆಶಯ ಮುಂದಿನ 5 ವರ್ಷದ ಆಡಳಿತದಲ್ಲಿ ಪೂರೈಸುವಂಥ ಒಂದು ಅಂದಾಜು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಭಾರತದ ಚಿತ್ರಣನೇ ಮುಂದಿನ ಅವಧಿಯಲ್ಲಿ ಬದಲಾವಣೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಮಾತು. ಹಾಗಾಗಿ ನಾವು ಈ ಒಂದು ಸಂದರ್ಭ ಇವೆಲ್ಲ ದೃಷ್ಟಿಯನ್ನು ಇಟ್ಕೊಂಡಾಗ ನಾವೆಲ್ಲರಲ್ಲೂ ಕೂಡ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಮತದಾರ ಬಂಧುಗಳಲ್ಲಿ ಭಾರತದ ಮುಂದಿನ ಭವಿಷ್ಯತ್ತಿನ ದೃಷ್ಟಿಯಿಂದ, ನಮ್ಮೆಲ್ಲರ ಭವಿಷ್ಯತ್ತಲ್ಲ, ನಮ್ಮ ಮುಂದಿನ ಪೀಳಿಗೆ ಭವಿಷ್ಯತ್ತಿನ ದೃಷ್ಟಿಯಿಂದ ನಾವು ಯಾರೂ ಬೇರೆಯಲ್ಲ, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು, ಕಲ್ಪನೆಯನ್ನು ಬೆಳೆಸುವಂಥ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ಕನಸನ್ನು ನನಸಾಗಬೇಕಾದ್ರೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಅಮೂಲ್ಯವಾದ ಮತವನ್ನು ಕೊಡೋದ್ರ ಮೂಲಕ ಹೆಚ್ಚಿನ ಒಂದು ಬಹುಮತದಿಂದ ಅದು ಯಾವುದೇ ಅಭ್ಯರ್ಥಿಗಳಿರ್ಬೋದು ಆ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಭಾರತೀಯರಾಗಿ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಮೂಲಕ